ರಾಜ್ಯದಲ್ಲಿ ಆರ್ಟಿಒ ಇಲಾಖೆಯಿಂದ ಟಫ್ ರೂಲ್ಸ್ ಜಾರಿಯಾಗಿದೆ. ಕಾರಿನ ರೂಫ್ ಟಾಪ್ನಲ್ಲಿ ಮಕ್ಕಳನ್ನ ನಿಲ್ಲಿಸ್ತೀರಾ? ಮಕ್ಕಳನ್ನ ರೂಫ್ ಟಾಪ್ನಲ್ಲಿ ನಿಲ್ಲಿಸಿದ್ರೆ 25,000 ರೂಪಾಯಿ ದಂಡ ಗ್ಯಾರಂಟಿ. ₹25,000 ದಂಡ ಹಾಕಿದ್ರು. ಕಾರು ಮಾಲೀಕರು ಡೋಂಟ್ ಕೇರ್ ಅಂತ ಇದ್ದಾರೆ. ಬೆಂಗಳೂರು ಟು ಮೈಸೂರು ರಸ್ತೆಯಲ್ಲಿ ಮಗುವನ್ನ ಕೂರಿಸಿ ಚಾಲನೆಯನ್ನ ಮಾಡಿರೋದು. 80ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಕಾರು ಚಾಲನೆ ಮಾಡಿದ್ದಾರೆ ತಂದೆ. ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆಯಾಗಿದೆ. ರಾಜ್ಯದಲ್ಲಿ ಆರ್ಟಿಒ ಇಲಾಖೆ ಒಂದು ಟಫ್ ರೂಲ್ಸ್ ಅನ್ನ ತೆಗೆದುಕೊಂಡು ಬಂದಿದೆ. ಸಹಜವಾಗಿ ನಾವೆಲ್ಲ ಗಮನಿಸ್ತಾ ಇರ್ತೀವಿ, ಈ ಮಕ್ಕಳನ್ನ ಕಾರಿನ ರೂಫ್ ಟಾಪ್ನಲ್ಲಿ ನಿಲ್ಲಿಸ್ತಿರ್ತಾರೆ, ಮಕ್ಕಳು ಎಂಜಾಯ್ ಮಾಡಲಿ ಅನ್ನೋ ನಿಟ್ಟಿನಲ್ಲಿ. ಬಟ್ ಅದರಿಂದ ಬಹಳ ದೊಡ್ಡ ದೊಡ್ಡ ಅನಾಹುತಗಳು ಕೂಡ ನಡೆದಿದ್ದಾವೆ. ಸೊ ಹಾಗಾಗಿ ಅದೆಲ್ಲ ಮಾಡಂಗಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ಜನ ಅದನ್ನು ಮಾಡ್ತಾನೆ ಹೋಗ್ತಾ ಇರ್ತಾರೆ, ಆ ರೂಲ್ಸನ್ನ ಬ್ರೇಕ್ ಮಾಡ್ತಾ ಇರ್ತಾರೆ. ಆದರೆ ಇನ್ಮೇಲೆ ರೂಫ್ ಟಾಪ್ನಲ್ಲಿ ನಿಲ್ಲಿಸಿದ್ರೆ ಮಕ್ಕಳನ್ನ 25,000 ರೂಪಾಯಿ ದಂಡ ವಿಧಿಸಬೇಕಾಗುತ್ತೆ. 25,000 ರೂಪಾಯಿ ದಂಡ ಹಾಕಿದ್ರು ಕೂಡ ಕಾರು ಮಾಲೀಕರು ಒಂದ್ ಕಡೆ ಡೋಂಟ್ ಕೇರ್ ಅಂತ ಇದ್ದಾರೆ. ಬೆಂಗಳೂರು ಟು ಮೈಸೂರು ರಸ್ತೆಯಲ್ಲಿ ಮಗುವನ್ನ ಕೂರಿಸಿ ಚಾಲನೆಯನ್ನ ಮಾಡಿರೋದು ನೋಡಿ. ಅಲ್ಲಿ ರೂಫ್ ಟಾಪ್ನಲ್ಲಿ ಮಗು ಎದ್ದು ನಿಂತ್ಕೊಂಡಿದೆ, ತಲೆಯನ್ನ ಹೊರಗಡೆ ಹಾಕಿ ಅದು ವ್ಯೂ ನೋಡ್ಕೊಂಡು ಹೋಗ್ತಾ ಇದೆ. 80ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಆ ತಂದೆ ಕಾರನ್ನ ಚಾಲನೆ ಮಾಡಿರೋದು. ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆಯಾಗಿದೆ. ಇದು ಮೈಸೂರು ಬೆಂಗಳೂರು ಹೈವೇ ಇದೆಯಲ್ಲ, ಅಲ್ಲಿ ಕಂಡು ಬಂದಿರುವಂಥ ಒಂದು ದೃಶ್ಯ. ಬರೋಬ್ಬರಿ 25,000 ರೂಪಾಯಿ ದಂಡ ಹಾಕಲಾಗುತ್ತೆ ಈ ರೀತಿಯಾಗಿ ಮಾಡಿದರೆ. ಆದರೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ತಮ್ಮ ಮಗಳನ್ನು ರೂಫ್ ಟಾಪ್ನಲ್ಲಿ ನಿಲ್ಲಿಸ್ಕೊಂಡು ತಂದೆ 80ರಿಂದ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಕಾರನ್ನು ಓಡಿಸಿದ್ದಾರೆ. ಸೊ ಹೀಗಾಗಿ ಇವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಕಸ್ಮಾತ್ ಬ್ರೇಕ್ ಆಗ್ತಾ ಅಂತಂದ್ರೆ ಫೈನ್ ಸಾಯ್ಲಿ ಸರ್. ಇವಾಗ ಬ್ರೇಕ್ ಆಗ್ತಾ ಅಂತಂದ್ರೆ ಅವನು क्या लड़की के